ಲಕ್ಷ್ಮಣ್ ರವರ ಅಧ್ಯಕ್ಷತೆಯಲ್ಲಿ ವರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ವತಿಯಿಂದ ಆಯೋಜಿಸಲಾದ 98ನೇ ರಾಜ್ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣರವರು ಅಣ್ಣಾವ್ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಕಾರ್ಯಕ್ರಮದ ಅಂಗವಾಗಿ ನಡೆದ ರಕ್ತದಾನ ಶಿಬಿರದಲ್ಲಿ ಅನೇಕ ಅಭಿಮಾನಿಗಳು ಸ್ವಯಂಪ್ರೇರಿತವಾಗಿ ರಕ್ತದಾನ ಮಾಡಿದರು. ಅನ್ನದಾನ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಿತು. ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಸಂಘದ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ ಉತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಡಾಕ್ಟರ್ ರಾಜ್ ಅಭಿಮಾನಿಗಳು, ಪ್ರಿಯಾಕೃಷ್ಣ ಅಭಿಮಾನಿಗಳು ಹಾಗೂ ಕನ್ನಡಾಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ರಾಜ್ಯೋತ್ಸವ ಅನ್ನೋದಿಗೆ ಒಂದು ಶಕ್ತಿ. ಕನ್ನಡದ ಹಬ್ಬ, ನಾಡ ಹಬ್ಬ ಅಂದ್ರೆ ಯಾವ ರೀತಿ ಬರುತ್ತೋ ಹಂಗೆ ರಾಜ್ಯೋತ್ಸವ ಒಂದು ಕನ್ನಡಿಗರ ಹಬ್ಬ, ರಾಜ್ಯ ಅಭಿಮಾನಿಗಳ ಹಬ್ಬ, ಹಬ್ಬದಲ್ಲಿ ಹಬ್ಬ. ಅದರಲ್ಲೂ ವಿಶೇಷವಾಗಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಅಷ್ಟೇ ಬಹಳ ಅದ್ದೂರಿಯಾಗಿ ರಾಜ್ ಕಳೆ ಹೆಂಗಿದೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಉತ್ಸವ ಥರ ಹಬ್ಬದ ಥರ ಮಾಡ್ತಾ ಇದ್ದಾರೆ. ರಾಜ್ಯ ಹಬ್ಬ ಅಂತ ಹೇಳೋಕ್ಕೆ ಒಂದು ಸಂತೋಷ. ನೋಡಿ ಈ ಗೆಟಪ್ ಹೆಂಗಿದೆ, ಈ ಕಲೆ ನಟ ಸಾರ್ವಭೌಮ ರಾಜ್ಯ ಉತ್ಸವಕ್ಕೆ ನಮ್ಮ ಅಧ್ಯಕ್ಷರು ಪ್ರತಿ ವರ್ಷ ಈ ವರ್ಷನೂ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಅವರಿಗೆ ಮತ್ತೆ ಎಲ್ಲ ಸಂಘದ ಪದಾಧಿಕಾರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಹೆಸರು ಬಜರಂಗಿ ಶಿವು, ನಾವು ಇಲ್ಲಿ ಕ್ಷೇತ್ರದಲ್ಲೇ ಪದಾಧಿಕಾರಿಗಳು. ವರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ಸೇನೆ ಅಣ್ಣವರ ಒಂದು ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಸೇರಿ
ನಮ್ಮ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಲಕ್ಷ್ಮಣವರ ಸಾರಥ್ಯದಲ್ಲಿ ನಾವೆಲ್ಲರೂ ಸಹ ಇವತ್ತು ಮಾಡ್ತಾ ಇದ್ದೀವಿ. ಅಣ್ಣವ್ರ ಹುಟ್ಟುಹಬ್ಬ ಆದರೆ ನಮ್ಮ ಹುಟ್ಟುಹಬ್ಬ ನಮ್ಗೆ ಗೊತ್ತಿರುತ್ತೆ, ಇವಾಗ ಗೊತ್ತಿಲ್ಲ. ಅಣ್ಣವ್ರ ಹುಟ್ಟುಹಬ್ಬ ಎಲ್ಲರೂ ಗೊತ್ತಿರುತ್ತೆ. ಹಾಗಾಗಿ ನಾವು ಅಭಿಮಾನಿಗಳಾಗಿರೋದೇ ನಮ್ಮೆಲ್ಲರ ಒಂದು ಭಾಗ್ಯ. ನಾವಿರೋವರೆಗೂ ಅಣ್ಣವ್ರ ಅಭಿಮಾನಿಗಳಾಗಿರಬೇಕು, ಅಣ್ಣವ್ರ ಅಭಿಮಾನಿಗಳಾಗಿರೋದೇ ಒಂದು ಭಾಗ್ಯ ನಮಗೆ. ಹಾಗಾಗಿ ಆ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಗೆ ಆಚರಣೆ ಮಾಡ್ತೀವಿ. ಏನು ಪ್ರತಿ ವರ್ಷ ಅನುದಾನ ಎಲ್ಲ ರಕ್ತದಾನ ಎಲ್ಲ ನಾವು ನಮ್ಮ ಸಂಘ ವತಿಯಿಂದೆಲ್ಲ ನಾವು ಮಾಡ್ತಾ ಇದ್ದೀವಿ. ಇನ್ನೇನು 1 ಗಂಟೆಗೆ ಮನೆಯಿಂದ ಎಲ್ಲ ಬಸ್ಸಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಸಹ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಇವತ್ತು ಏನು ನಮ್ಮ ವರಪುತ್ರ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ವತಿಯಿಂದ ನಮ್ಮ ಲಕ್ಷ್ಮಣರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ 5 ದಿನ ಅನ್ನದಾನ ಕೂಡ ಎಲ್ಲ ನಡೀತಾ ಇದೆ. ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಗೋವಿಂದಾನಗರ ವಿಧಾನಸಭಾ ಕ್ಷೇತ್ರದ ಪ್ರಿಯಾಕೃಷ್ಣ ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರು ಕೂಡ ಎಲ್ಲ ಆರೈಸಿ ಎಲ್ಲ ಹೋಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಅದ್ದೂರಿಯಾಗಿ ಎಲ್ಲ ನಾವು ಕಾರ್ಯಕ್ರಮ ಎಲ್ಲ ಸೇತುವೆ ಜೊತೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಂದು ಮೇರು ಪರ್ವತ, ಇಡೀ ಭಾರತ ಚಿತ್ರರಂಗಕ್ಕೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಎಲ್ಲ ಸೇರಿ ವಿಜೃಂಭಣೆಗೆ ಆಚರಿಸ್ತಾ ಇದ್ದೀವಿ. ಶುಭವಾಗಲಿ ಸರ್ ಅಂತ ಹೇಳಿ ನಾನು ನಾಡಸೇನೆ ಕೆಂಪೇಗೌಡ ಸೇವಾ ಟ್ರಸ್ಟ್ನ ಅಧ್ಯಕ್ಷರು KK ಮೋಹನ್. ಓಕೆ, 98ನೇ ಅದ್ದೂರಿ ಡಾಕ್ಟರ್ ರಾಜ್ಯೋತ್ಸವ ಮಾಡ್ತೀವಿ. ಏನಂದರೆ ಡಾಕ್ಟರ್ ರಾಜ್ಯೋತ್ಸವ ನಾವಾಗಲೇ ಅಲ್ಟಿಮೇಟ್ಲಿ ಈ ಡೇಟ್ಗೆ 17 ವರ್ಷ ಆಯಿತು. ಅದಕ್ಕೆ ನಾವು ಏಪ್ರಿಲ್ 24 ಅಣ್ಣವ್ರ ಬರ್ತಡೇ ಮಾಡಲಿಲ್ಲ, ಇವತ್ತು ಮಾಡಿದ್ದು ನಾವು ಅಣ್ಣವ್ರ ಬರ್ತಡೇ. ವಿಶೇಷ ಏನಂದರೆ ಬೆಳಗ್ಗೆ ಧ್ವಜಾರೋಹಣ ಗೋವಿಂದರಾಜನಗರ ಶಾಸಕರಾದ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ 12 ಗಂಟೆಗೆ ಅನ್ನದಾನ. ಅದಕ್ಕೆ ಅಣ್ಣವ್ರ ಮಕ್ಕಳು ಬರ್ತಾರೆ, ಯುವರಾಜ್ ಕುಮಾರ್ ಮತ್ತು ವಿನಯ್ ರಾಜ್ಕುಮಾರ್, ಅವ್ರಿಗೆಲ್ಲ ಸ್ವಾಗತ. ಈ ಎಲ್ಲ ಅಭಿಮಾನಿಗಳು ಪ್ರತಿ ವರ್ಷ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ನಾನು ಒಬ್ಬನೇ ಎಲ್ಲ ಅಧ್ಯಕ್ಷ, ಪ್ರತಿಯೊಬ್ಬರು ನನ್ನ ಜೊತೆ ಇರೋರು ಪ್ರತಿಯೊಬ್ಬರು ಎಲ್ಲ ಕೆಲಸ ಮಾಡ್ತೀವಿ. ಈ ಥರ ಕೆಲಸ ಮಾಡ್ತೀವಿ. ಎಲ್ಲ ಅಣ್ಣವ್ರ ಮೇಲೆ ಇರೋ ಪ್ರೀತಿಗೆ ಇದು ಮಾಡ್ತೀವಿ ನಾವು. ಎಲ್ಲರಿಗೂ ಒಳ್ಳೆಯದಾಗಿ ವಿಶೇಷವಾಗಿ ಹೇಳ್ಬೇಕು